ಖಂಡಿತ ಇವತ್ತು ಯಾವುದೇ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲಿ ಶಿವಕುಮಾರ್ ಸಾಹೇಬರ ಒಂದು ಹೆಸರಿಗೆ ಯಾವುದೇ ವಿರೋಧ ಇಲ್ಲ. ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಅವರೇ ವ್ಯಕ್ತಪಡಿಸಿದರೆ ನನ್ನ ಸಂಪೂರ್ಣ ಸಹಕಾರ ಶಿವಕುಮಾರ್ ಅವರಿಗಿರ್ತದೆ. ಮತ್ತೆ 2028ರಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಮರಳಿ ಅಧಿಕಾರಕ್ಕೆ ತರ್ತಕ್ಕಂಥದಕ್ಕೆ ನಾವು ಒಟ್ಟಾಗಿ ಶ್ರಮಿಸ್ತೀವಿ ಅಂತಕ್ಕಂಥ ಒಂದು ಭರವಸೆ ಜೊತೆಗೆ ಗಟ್ಟಿಯಾದಂಥ ನಿರ್ಧಾರವನ್ನು ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಈ ರಾಜ್ಯದ ಒಬ್ಬ ಪ್ರಭಾವಿ ನಾಯಕರು. ಅದು ವಿಶೇಷವಾಗಿ ಪರಿಶಿಷ್ಟ ಪಂಗಡದ ಒಂದು ನಾಯಕತ್ವವನ್ನ ಬಹಳ ವರ್ಷಗಳಿಂದ ಬೆಳೆಸಿಕೊಂಡು ಬಂದಿದ್ದಾರೆ. ಅವರು ಇವತ್ತು ಬಯಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಕೆಪಿಸಿಸಿ ಸಾರಥ್ಯವನ್ನು ನಾನು ವಹಿಸ್ತೀನಿ ಅಂತಕ್ಕಂಥದ್ದು. ಅವರಲ್ಲಿ ಆ ನಾಯಕತ್ವದ ಲಕ್ಷಣಗಳು ಮತ್ತು ಸಂಘಟನೆಯ ಒಂದು ಚಾತುರ್ಯ ಅವರಲ್ಲಿದೆ. ನಮ್ಮ ಶಿಗ್ಗಾವಿ ಸವಣೂರು ಚುನಾವಣೆ ಸಂದರ್ಭದಲ್ಲಿ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ರು. ಇತ್ತೀಚೆಗೆ ಬಾಗಲಕೋಟೆಯ ಚುನಾವಣೆ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ರು. ಅವರು ಆಡಂಬರದ ಒಂದು ವ್ಯಕ್ತಿತ್ವ ಅಲ್ಲ ಅವರು, ಆದರೆ ಬಹಳ ಒಂದು ರೀತಿ ಸೈಲೆಂಟ್ ಆಪರೇಟರ್ ಅವರು. ಅಂದ್ರೆ ಯಾರಿಗೂ ಗೊತ್ತಾಗಲ್ಲ ಯಾವ ರೀತಿ ಅವರು ಸಂಘಟನೆಯನ್ನ ಮಾಡ್ತಾರೆ, ಯಾವ ರೀತಿ ಅವರು ಯಶಸ್ಸನ್ನು ಗಳಿಸ್ತಾರೆ ಅಂತಕ್ಕಂಥದ್ದು. ಖಂಡಿತ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಖಂಡಿತ ಅವರು ಅಧ್ಯಕ್ಷರಾಗುವಂಥದ್ದಕ್ಕೆ ಯೋಗ್ಯರಿದ್ದಾರೆ ಮತ್ತು ಪಕ್ಷವನ್ನ ಇನ್ನಷ್ಟು ಬಲವಾಗಿ ಅವರು ಸಂಘಟನೆ ಮಾಡ್ತಕ್ಕಂಥ ಶಕ್ತಿ ಅವರಲ್ಲಿ. ಪುನರ್ರಚನೆ ಆಗುತ್ತೆ, ಡಿಸಾಲ್ವ್ ಆಗಿ ಮತ್ತೊಮ್ಮೆ ರಚನೆ ಆಗುತ್ತೆ. ನೋಡಿ, ಈಗ ಸಂವಿಧಾನಿಕವಾಗಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ಇಡೀ ಸಂಪುಟ ಬರ್ಖಾಸ್ತಾರೆ. ಈಗ ಟೆಕ್ನಿಕಲಿ ಮಾತಾಡಬೇಕಾದ್ರೆ ಈಗ ನಾವು ಮಾಜಿ ಮಂತ್ರಿ, ನಾನೀಗ ಈಗ ರಾಜ್ಯಪಾಲರು ಮುಂದಿನ ನಾಯಕರ ಆಯ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇರ್ ಟೇಕರ್ ಅಂತ. ಇದು ಕೇರ್ ಟೇಕರ್ ಗವರ್ಮೆಂಟ್ ಅಂದ್ರೆ ಉಸ್ತುವಾರಿ ಸ್ವಲ್ಪ ದಿವಸ ಅಷ್ಟೇ, ಒಂದು ಟ್ರಾನ್ಸಿಷನ್, ಒಂದು ಬದಲಾವಣೆ ಆಗುವವರೆಗೂ ಅಷ್ಟೇ. ಅದರಿಂದ ಇಡೀ ಸಂಪುಟ ಇವತ್ತು ಅಸ್ತಿತ್ವದಲ್ಲಿ ಇಲ್ಲ. ಅದರಿಂದ ಮತ್ತೊಮ್ಮೆ ಹೊಸ ನಾಯಕರು, ಹೊಸ ಮುಖ್ಯಮಂತ್ರಿಗಳು ಅವರ ವಿವೇಚನೆ ಅನುಗುಣವಾಗಿ ಹೊಸ ಸಂಪುಟ ರಚನೆ ಆಗುತ್ತೆ. ಇದು ಈಗ ತಾಂತ್ರಿಕವಾಗಿ ಹೇಳ್ಬೇಕಾದ್ರೆ ನಾನೀಗ ಮಾಜಿ ಮಂತ್ರಿ. ಈ ಗಳಿಗೆಯಲ್ಲಿ ಕೇರ್ ಟೇಕರ್ ಗವರ್ಮೆಂಟ್ ಅಲ್ಲಿ ಅದು ಒಂದು ಎರಡು ರೀತಿ ಇದೆ. ಒಂದೊಂದ್ಸತಿ ಬರೀ ಮುಖ್ಯಮಂತ್ರಿಗಳು ಕೇರ್ ಟೇಕರ್ ಆಗಿರ್ತಾರೆ, ಅಥವಾ ಇಡೀ ಸಂಪುಟನೂ ಒಂದು ತಾತ್ಕಾಲಿಕವಾಗಿ ಉಳಿಯುವಂಥದ್ದಿದೆ. ರಾಜ್ಯಪಾಲರ ಆದೇಶ ನಾನು ನೋಡಿದ್ದೀನಿ, ಅದರಲ್ಲಿ ಸ್ಪಷ್ಟತೆ ಇಲ್ಲ. ನಾನು ಈಗ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ, ಮುಂಚೆನೇ ನಿಗದಿಯಾಗಿತ್ತು. ಈಗ ಮಾನ್ಯ ರಾಜ್ಯಪಾಲರನ್ನ ನಾನು ಇವಾಗ ಅಲ್ಲಿ ಮಾನ್ಯ ಉಪರಾಷ್ಟ್ರಪತಿಗಳು ಬಂದಂಥ ಸಂದರ್ಭದಲ್ಲಿ ಭೇಟಿ ಆಗ್ತೀನಿ, ಅವ್ರನ್ನ ಕೇಳ್ತೇನೆ ಟೆಕ್ನಿಕಲಿ ಈಗ ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದಾ ಇಲ್ಲ ಅಂತಕ್ಕಂಥದ್ದು ಒಂದು ರೀತಿ ನನಗೆ ಒಂದು ಗೊಂದಲ ಇದೆ. ಅದರಿಂದ ಇದು ಇದೆ ಒಂದು ಕಡೆ. ಮತ್ತೆ ಪಕ್ಷ ಇವತ್ತು ಯಾರು ಇರಬೇಕು ಸಂಪುಟದಲ್ಲಿ ಅಂತಕ್ಕಂಥದ್ದನ್ನ ಪಕ್ಷದ ಹೈಕಮಾಂಡ್, ಈಗ ಮಾನ್ಯ ಮುಖ್ಯಮಂತ್ರಿಗಳು ಈ ಸದ್ಯಕ್ಕೆ ಅವರೇ ಮುಂದುವರಿತಾ ಇದ್ದಾರೆ, ಸಿದ್ದರಾಮಯ್ಯನವರು ಕೇರ್ ಟೇಕರ್ ಆಗಿ, ಮತ್ತು ಒಳಗೆ ಬರತ್ ಮುಂದೆ ಆಗ್ತಕ್ಕಂಥ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು, ಇವರೆಲ್ಲರೂ ಸೇರಿ ಯಾರು ಇರಬೇಕು ಯಾರು ಇಲ್ಲ ಅಂತಕ್ಕಂಥದ್ದು ಅವ್ರ ತೀರ್ಮಾನ.